ನಂದಿನಿ ಹಾಲಿನ ದರ ಏರಿಕೆಗೆ ಸಚಿವ ಸಂಪುಟ ಅನುಮೋದನೆ ನೀಡಿದೆ. ಗ್ರಾಹಕರಿಗೆ ಮತ್ತೆ ನಂದಿನಿ ಹಾಲಿನ ಬೆಲೆ ಏರಿಕೆ ಬಿಸಿ ತಟ್ಟಿದೆ. ನಂದಿನಿ ಹಾಲಿನ ದರ ಪ್ರತಿ ಲೀಟರ್ಗೆ 4 ರೂಪಾಯಿ ಏರಿಕೆ ಮಾಡಲು ಸಚಿವ ಸಂಪುಟ ಅನುಮೋದನೆ ನೀಡಿದ್ದು, ಸಚಿವ ಸಂಪುಟ ಸಭೆಯಲ್ಲಿ ಹಾಲು ಒಕ್ಕೂಟಗಳ ಮನವಿಗೆ ಸಂಪುಟ ಒಪ್ಪಿಗೆ ಸೂಚಿಸಿದೆ. ಏಪ್ರಿಲ್ 1ರಿಂದ ಪ್ರತಿ ಲೀಟರ್ ಹಾಲಿನ ದರ 4 ರೂಪಾಯಿ ಏರಿಕೆಯಾಗಲಿದೆ. ಈಗಾಗಲೇ ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಿಂದ ತತ್ತರಿಸಿರುವ ರಾಜ್ಯದ ಜನರಿಗೆ ಹಾಲಿನ ದರ ಏರಿಕೆಯ ಶಾಕ್ ದೊಡ್ಡ ಹೊರೆಯಾದಂತಾಗಿದೆ. ರಾಜ್ಯ ಸರ್ಕಾರ ಪ್ರತಿ ಲೀಟರ್ ಹಾಲಿಗೆ 4 ರೂಪಾಯಿ ಏರಿಸಿ ಆದೇಶ ಹೊರಡಿಸಿದ್ದು, ಏಪ್ರಿಲ್ 1ರಿಂದ ನೂತನ ದರ ಅನ್ವಯವಾಗಲಿದೆ. ಈ ಹಿನ್ನೆಲೆಯಲ್ಲಿ ಹೋಟೆಲ್ ಮಾಲೀಕರು ಕೂಡ ದರ ಏರಿಕೆ ನಿರ್ಧಾರಕ್ಕೆ ಬಂದಿದ್ದು, ಕಾಫಿ, ಟೀ ಮೇಲೆ 2ರಿಂದ 3 ರೂಪಾಯಿ ದರ ಹೆಚ್ಚಿಸಲು ತೀರ್ಮಾನಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಹೋಟೆಲ್ ಮಾಲೀಕರ ಸಂಘದ ಕಾರ್ಯದರ್ಶಿ ವೀರೇಂದ್ರ ಕಾಮತ್, ಕಾಫಿ ಪುಡಿ ದರ ಏರಿಸಿದಾಗಲೂ ನಾವು ಸುಮ್ಮನಿದ್ದೆವು. ಆದರೆ ಕಾಫಿ ತಯಾರಿಕೆ ಹೆಚ್ಚುವರಿ ದರ ಭರಿಸಲು ಬೆಲೆ ಏರಿಕೆ ಮಾಡೋದು ನಮಗೆ ಅನಿವಾರ್ಯ. ಏಪ್ರಿಲ್ 1ರಿಂದ ಕಸದ ಮೇಲೂ ಟ್ಯಾಕ್ಸ್ ಹಾಕಿದ್ದಾರೆ. ದಿನಸಿಗಳ ದರವೂ ಏರಿದೆ. ಬಹುತೇಕ ನಾವೆಲ್ಲ ಕಾಫಿ, ಟೀಗೆ ನಂದಿನಿ ಹಾಲನ್ನೇ ಬಳಸ್ತೇವೆ. ಈ ಕಾರಣದಿಂದ ನಾವು ದರ ಹೆಚ್ಚಿಸುವ ಅನಿವಾರ್ಯ ಪರಿಸ್ಥಿತಿಯಲ್ಲಿದ್ದೇವೆ ಅಂತ ಹೇಳಿದರು. ಸಾಲು ಸಾಲು ಬೆಲೆ ಏರಿಕೆಯಿಂದ ಕಂಗೆಟ್ಟ ರಾಜ್ಯದ ಜನತೆಗೆ ಸರ್ಕಾರ ಕೊಂಚ ಸಿಹಿ ಸುದ್ದಿ ನೀಡಿದೆ. ಕೆಇಆರ್ಸಿಯಿಂದ ನೂತನ ವಿದ್ಯುತ್ ದರ ಘೋಷಣೆ ಮಾಡಿದ್ದು, ರಾಜ್ಯದ ಜನರಿಗೆ ಸರ್ಕಾರ ಯುಗಾದಿ ಗಿಫ್ಟ್ ಕೊಟ್ಟಿದೆ. ಗೃಹ ಬಳಕೆ, ವಾಣಿಜ್ಯ, ಕೈಗಾರಿಕಾ, ಶಿಕ್ಷಣ ಸಂಸ್ಥೆಗಳು ಹಾಗೂ ಆಸ್ಪತ್ರೆಗಳ ವಿದ್ಯುತ್ ಶಕ್ತಿ ದರ ಕಡಿತಗೊಳಿಸಿದೆ. ಸರಾಸರಿ ವಿದ್ಯುತ್ ವೆಚ್ಚ 25ರಿಂದ 17ಕ್ಕೆ ಇಳಿಕೆಯಾಗಲಿದ್ದು, ಗೃಹ ಬಳಕೆಗೆ 1 ಯೂನಿಟ್ಗೆ 10 ಪೈಸೆ ಇಳಿಕೆ ಮಾಡಿದೆ. ಮುಂದಿನ ವರ್ಷ 5 ಪೈಸೆ ಕಡಿತವಾಗಲಿದೆ. ಹನಿ ಟ್ರ್ಯಾಪ್ ಹಗರಣವನ್ನ ಸರ್ಕಾರ ಸಿಐಡಿಗೆ ವಹಿಸಿದ್ದು, ಪ್ರಕರಣ ಕೈ ಸೇರ್ತಾ ಇದ್ದಂತೆ ಸಿಐಡಿ ಅಖಾಡಕ್ಕೆ ಇಳಿದಿದೆ. ಬೆಂಗಳೂರಿಗೆ ರಾಜಣ್ಣ ಮನೆಯಲ್ಲಿ ಸಿಐಡಿ ಅಧಿಕಾರಿಗಳು ತಲಾಶ್ ನಡೆಸಿದ್ರು. ಹನಿ ಟ್ರ್ಯಾಪ್ ಸಂಬಂಧ ಸ್ಥಳ ಮಹಜರ್ ನಡೆಸಲು ಸಿಐಡಿ ಮುಂದಾಗಿದ್ದು, ಸಿಐಡಿ ಡಿಐಜಿ ವಂಶೀಕೃಷ್ಣ ನೇತೃತ್ವದ ತಂಡ ರಾಜಣ್ಣ ನಿವಾಸದಲ್ಲಿ ತನಿಖೆ ನಡೆಸಿದ್ದು, ಎಸ್ಪಿ ರಾಘವೇಂದ್ರ ಹಾಗೂ ಡಿವೈಎಸ್ಪಿ ಕೇಶವ್ ಕೂಡ ಪರಿಶೀಲನೆ ನಡೆಸಿದ್ರು. ರಾಜಣ್ಣ ನಿವಾಸದಲ್ಲಿದ್ದ ಸಿಬ್ಬಂದಿ ವಿಚಾರಣೆ ನಡೆಸಿ ಮಾಹಿತಿ ಕಲೆ ಹಾಕಲಾಯಿತು. ಲೆಡ್ಜರ್ ಬುಕ್ ಪರಿಶೀಲನೆ ನಡೆಸಿದ್ದು, ರಾಜಣ್ಣ ನಿವಾಸಕ್ಕೆ ಯಾರೆಲ್ಲ ಬಂದು ಹೋಗಿದ್ದಾರೆ ಅಂತ ವಿಚಾರಿಸಿದರು. ಇಷ್ಟು ದಿನ ಹನಿ ಟ್ರ್ಯಾಪ್ ಯತ್ನ ಎಂದಿದ್ದ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಈಗ ಏಕಾಏಕಿ ಉಲ್ಟಾ ಹೊಡೆದಿದ್ದಾರೆ. ದೂರು ನೀಡುವ ವೇಳೆ ಕೊಲೆ ಯತ್ನದ ಆರೋಪ ಮಾಡಿರುವ ರಾಜೇಂದ್ರ, ನನಗೆ ಹನಿ ಟ್ರ್ಯಾಪ್ ಮಾಡಿಲ್ಲ, ಕೊಲೆ ಯತ್ನ ಅಂತ ಹೇಳಿದ್ದಾರೆ. ಈ ಬಗ್ಗೆ ಅವರ ತಂದೆ ಸಚಿವ ರಾಜಣ್ಣ ಬಳಿ ಪ್ರಶ್ನೆ ಮಾಡಿದ್ರೆ, ಅದರ ಬಗ್ಗೆ ನನಗೆ ಏನೂ ಗೊತ್ತಿಲ್ಲ, ಅವರನ್ನೇ ಕೇಳಬೇಕು ಅಂತ ಹೇಳಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ರಾಜಣ್ಣ, ಕೊಲೆ ಯತ್ನದ ಬಗ್ಗೆ ಪ್ರತಿಕ್ರಿಯೆ ನೀಡಲು ಹಿಂದೇಟು ಹಾಕಿದ್ರು. ನನ್ನ ವಿಚಾರ ಬೇರೆ, ಅವರ ವಿಚಾರ ಬೇರೆ, ಗೊತ್ತಿಲ್ಲದೆ ಇರೋದರ ಬಗ್ಗೆ ನಾನು ಮಾತಾಡಲ್ಲ ಅಂತ ತಿಳಿಸಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.